ಇವತ್ತಿನ ದಿನ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎಡೆ ಸಂಘದಲ್ಲಿ ನಮಗೆ ಒಳ್ಳೆಯ ಉತ್ತಮ ಮಾಹಿತಿಯನ್ನು, ಯಾವ ಮಾಹಿತಿ ಅಂದರೆ ನಮ್ಮ ಆರೋಗ್ಯ ಭಾಗ್ಯ ಅಂತ ಇರ್ತೀರಲ್ಲ, ಈ ಆರೋಗ್ಯ ಭಾಗ್ಯವನ್ನು ನಾವು ಹಾಸ್ಪಿಟಲಲ್ಲಿ ದುಡ್ಡು ಕೊಡ್ತೇವೆ, ಹಣವನ್ನು ಬೇಯಿಸಿಬಿಟ್ಟು ನಾವೇನು ಮಾಡಬೇಕು, ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೇಕು. ಅಂಥ ಇದನ್ನು ಕಾಯಿಲೆಗಳನ್ನು ಮನೆಯಲ್ಲೇ ನಾವು ಯಾವ ರೀತಿ ವಾಸಿ ಮಾಡ್ಕೋಬೇಕು. ಹೋದರೆ ನಾವು ಹಾಸ್ಪಿಟಲ್ಗೆ ಹೋದರೆ ಬೇಕಾದ್ರೆ 1,000 ಇಲ್ಲ 2,000 ರೂಪಾಯಿ ಖರ್ಚಾಗುತ್ತೆ. ಅದು ನಮಗೆ ಸೂಕ್ತವಾದ ಡಾಕ್ಟರ್ ಸಿಗೋದಿಲ್ಲ. ಮನೆಯಲ್ಲೇ ನಾವೇನು ಮಾಡ್ಬೋದು, ಬೇಗ ಅತಿ ಬೇಗವಾಗಿ ಮತ್ತು ಫಸ್ಟ್ ಏಡ್ ಅಂತ ಹೇಳ್ತೇವೆ, ಪ್ರಥಮ ಚಿಕಿತ್ಸೆಗೆ ಬೇಕಾಗಿರುವಂಥ ಎಲ್ಲ ಕಾಯಿಲೆಗಳಿಗೂ ಬೇಕಾಗಿರುವಂಥ ಒಂದು ಔಷಧಿ ಏನಿದೆ, ಈ ಗಿಡಮೂಲಿಕೆಗಳಿದೆ. ಈ ಗಿಡಮೂಲಿಕೆಗಳು ಬೇರೆ ಎಲ್ಲ ಇರೋದಿಲ್ಲ, ನಮ್ಮ ಮನೆ ಹಿತ್ತಲಲ್ಲಿರ್ತವೆ, ಮನೆ ಪಕ್ಕದಲ್ಲಿರ್ತದೆ, ಮನೆ ಕಾಂಪೌಂಡ್ ಒಳಗಡೆ ಇರ್ತದೆ, ರಸ್ತೆ ಪಕ್ಕದಲ್ಲಿ ತೋಟಗಳಲ್ಲಿ ಸಿಗ್ತದೆ. ಈ ತೋಟಗಳಲ್ಲಿ ಸಿಗುವಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಯಾವ ರೀತಿ ಮನೆ ಮದ್ದು ತಯಾರಿಸಿ ಎಲ್ಲರೂ ಆರೋಗ್ಯವಾಗಿರಬೇಕಂತ ಹೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿ ಒಂದಿಷ್ಟೊತ್ತು ಉಪನ್ಯಾಸವನ್ನು ನೀಡಿದ್ರು ಪಂಡಿತ್ ಡಾಕ್ಟರ್ ರವೀಶ್ ಬಾಬು ಸರ್. ಅವರು ಮನೆಮದ್ದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸ್ಕೊಂಡ್ರೆ ಇಲ್ಲಿಂದ ಸುಮಾರು ನಮಗೆ 15 ಕಿಲೋಮೀಟರ್ ಆಗುತ್ತೆ ಬಂಗಾರಪೇಟೆ. ಏನಾದ್ರು ಸಣ್ಣ ಸಮಸ್ಯೆ ಬಂದ್ರೂ ಅಲ್ಲಿ ಹೋಗ್ಬೇಕಂದ್ರೆ 1 ಅವರ್ ಆಗುತ್ತೆ. ಆ ಸಣ್ಣ ಸಮಸ್ಯೆಗೆಲ್ಲ ಅಲ್ಲಿ ಹೋಗ್ಬೇಕು ಬರೋ ಬದಲು ಅದನ್ನೇ ನಾವು ಸಣ್ಣ ಸಮಸ್ಯೆನ ಏನು ಮಾಡ್ಬೋದು, ಮನೆ ಮದ್ದು ಉಪಯೋಗಿಸ್ಕೊಂಡು ಏನು ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಹತ್ತಿರದಲ್ಲೇ ಸಿಗುವಂಥ ಒಂದು ಫಸ್ಟ್ ಏಡ್ ಕಿಟ್ಗಳನ್ನು, ಎಲ್ಲ ರೀತಿಯ ಔಷಧಿ, ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದೊಂದು ಫಸ್ಟ್ ಏಡನ್ನು ಇವರು ನಿಮಗೆ ತಿಳಿಸಿದ್ದಾರೆ. ಎಲ್ಲ ನೋಟ್ ಮಾಡ್ಕೊಂಡಿದ್ರೆ, ಎಲ್ಲ ನೋಟ್ ಮಾಡಿಬಿಟ್ಟು ನೀವು ತಿಳ್ಕೊಂಡಿರಿ. ಇಲ್ಲಿ ಬರೋ ಸಣ್ಣ ಪುಟ್ಟ ಸಮಸ್ಯೆ ಇದೆಲ್ಲ ನಾವು ಹಾಸ್ಪಿಟಲ್ಗೆ ಹೋದರೆ ಕೆಮಿಕಲ್ಸ್ ಕೊಡ್ತಾರೆ, ಅವ್ರಿಗೆ ಕೊಡೋ ಇಂಜೆಕ್ಷನ್ನು ಮತ್ತು ಮಾತ್ರೆಗಳಲ್ಲಿ ಕೆಮಿಕಲ್ಸ್ ಇರ್ತಾರೆ, ಅವು ನಮ್ಮ ಆರೋಗ್ಯಕ್ಕೆ ತೊಂದರೆ ಇರ್ತದೆ. ಈ ಆಯುರ್ವೇದದಲ್ಲಿ ಯಾವುದೇ ರೀತಿಯಾದ ಒಂದು ಕೆಮಿಕಲ್ಸ್ ಇರೋದಿಲ್ಲ, ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆ ಮಾತ್ರೆಗೆ ಜಾಸ್ತಿ ತಿಂದಷ್ಟು ನಮ್ಮ ಕಿಡ್ನಿ ತೊಂದರೆ ಆಗ್ತದೆ. ಆದ್ದರಿಂದ ಈ ಔಷಧಿ ಸಸ್ಯಗಳನ್ನು ಬಳಸಿಬಿಟ್ಟು ನಾವು ಪಾರಂಪರಿಕವಾದ ಬಂದಂಥ ಒಂದು ನಾಟ್ಯ ವೈದ್ಯ ಇದೆ. ನಿಮ್ಮ ಅಜ್ಜಿ ಕಾಲದವರು, ತಾತನ ಕಾಲದವರು ಎಲ್ಲರೂ 100 ವರ್ಷ 50 ವರ್ಷ ಬದುಕ್ತಾರೆ. ಅವಾಗ ಹಾಸ್ಪಿಟ್ಲಲ್ಲೇ ಇಲ್ಲ, 100-150 ವರ್ಷ ಬದುಕ್ತಾ ಇದ್ರು. ಕಾರಣ ಆಸ್ಪತ್ರೆಗೆ ಇಲ್ಲ, ಅವೆಲ್ಲ ಇಂಥ ಕಾಯಿಲೆಗೆ ಬರ್ತಾ ಇದ್ರಲ್ಲ, ಅವ್ರಿಗೂ ಕಾಯಿಲೆ ಬರ್ತಾ ಇದ್ರು. ಅವ್ರೇನು ಮಾಡ್ತಾ ಇದ್ರು, ಮನೆಯಲ್ಲಿ ಮದ್ದನ್ನು ಮಾಡ್ಕೊಂಡು. ಈಗಲೂ ನೋಡಿ, ನಿಮ್ಗೆ ಏನಾಯ್ತು, ಕೆಮ್ಮು ಬಂತು, ನೆಗಡಿ ಬಂತು, ಅಜ್ಜಿಗೆ ಏನು ಮಾಡ್ತಾರೆ, ನಿಮಗೆ ಕಷಾಯ ಮಾಡ್ಕೊಟ್ಬಿಟ್ಟು ನಿಮ್ಮ ನೆಗಡಿಯನ್ನು ಕೆಮ್ಮನ್ನು ವಾಸಿ ಮಾಡ್ತಾರೆ. ಅದೇ ರೀತಿಯನ್ನು ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂಥ ಔಷಧಿ ಪಾರಂಪರ್ಯವನ್ನು ನಾವು ಬಿಟ್ಕೊಳ್ಬಾರ್ದು. ಅದನ್ನೇ ಮುಂದುವರಿಸ್ಕೊಂಡ್ರೆ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ. ಈ ವಸತಿ ಶಾಲೆ ಮಕ್ಕಳು ಎಷ್ಟು ಆರೋಗ್ಯವಿರುತ್ತೋ ಅಷ್ಟು ಚೆನ್ನಾಗಿ ಮೆಮೊರಿ ಪವರ್, ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೋ ಅಷ್ಟು ನಿಮಗೆ ನೆನಪಿನ ಶಕ್ತಿ ಜಾಸ್ತಿ. ಆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕಂತ ಒಂದು ಉದ್ದೇಶದಿಂದ ಅವರು ಅಷ್ಟು ದೂರದಿಂದ ಬಂದು ನಿಮಗೆ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸದುಪಯೋಗ ಏನು ಮಾಡ್ಕೊಬೇಕು, ನಾವು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಆರೋಗ್ಯವನ್ನು ಸಂಪಾದಿಸಿ ಅಂತ ಹೇಳ್ತಾ ಈ ಊರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.